आज बेंगलुरु, कर्नाटक राज्य के पूर्व एमडी श्री मल्लिकार्जुन गुंगे ने बेलूर ग्राम में चल रहे लेक यू बोटिंग क्लब का दौरा किया। इस अवसर पर शिवानंद हिरेमठ, संतोष चिलाप्टे, सिद्धाराम कामण्णा, श्रीकांत मठपति, मेघराज मठपति और रेवन्या स्वामी ने उनका सम्मान किया। मल्लिकार्जुन गुंगे सर ने परियोजना का निरीक्षण किया और मीडिया से बातचीत की। 33 ಎಕರೆ ಕೆರೆಯಲ್ಲಿ ಸಿಕ್ಕಾಪಟ್ಟೆ ಹೂಳಿತ್ತು. ಕೆರೆ ಒಂಥರ ಯಾವುದೇ ಕೆರೆ ಥರ ಕಾಣ್ತಾ ಇದ್ದಿಲ್ಲ. ಭಾಳಷ್ಟು ಯಾವಾಗಾದರೂ ಪ್ರತಿ ವರ್ಷ ನೀರು ಬರ್ತಿದ್ದಿಲ್ಲ, ಒಂದೊಂದು ವರ್ಷ ಒಣಗೋಗೋದು. ಇಲ್ಲಿ JRY ಎಲ್ಲ ಇದ್ರ ಮಣ್ಣು ತೆಗೆಸಿದ್ರು, ಹೂಳು ತೆಗೆಸಿದ್ರು, ಆದರೂ ಕೂಡ ನೀರು ಒಳಗಡೆ ಇನ್ಸೋ ಇದ್ದಿಲ್ಲ. ಕುಮಳಿಯಿಂದ ನಾವು ನೀರೇನು ಪೈಪ್ಲೈನ್ 2 ಪೈಪ್ಲೈನ್ ಬಂದಿದೆ, ಒಂದು ಎಕ್ಸ್ಪ್ರೆಸ್ ಪೈಪ್ಲೈನ್ ಕೂಡ ಒಳಗೆ ಕನೆಕ್ಷನ್ ಬರ್ತಾ ಇದೆ. ಇದರಿಂದ ಒಂದೇ ಒಂದು ವಾರದಲ್ಲಿ ಕೆರೆ ತುಂಬಿಸಂಗೆ ಇದು ಪೈಪ್ಲೈನ್ಗಳ ವ್ಯವಸ್ಥೆ ಆಗಿದೆ. ಮಳೆ ನೀರು ಬಂದಿಲ್ಲ ಅಂದರೂ ಕುಮಳಿಯಿಂದ ನೀರು ಬಂದು ಕೆರೆ ತುಂಬುತ್ತದೆ. ಪ್ರತಿ ವರ್ಷ ಬೋಟಿಂಗ್ ಮಾಡ್ಬೋದು, ಕೆರೆಯಲ್ಲಿ ಯಾವುದೇ ವಿಹಾರಗಳನ್ನು ಮಾಡ್ಬೋದು. ಕೆರೆ ಸುತ್ತಮುತ್ತ ಪ್ರವಾಸಿ ತಾಣವಾಗಿ ಬೆಳೆಸೋಕ್ಕೆ ಇದು ಅತಿ ಉತ್ತಮವಾದ ಸ್ಥಳ ಅಂತ ನಾನು ಹೇಳ್ತೀನಿ. ಬೇಲೂರಿನ ಸಿದ್ದರಾಮೇಶ್ವರ ಕೆರೆ सभी हमारे BK9 न्यूज लाइव मीडिया चैनल, सभी हमारे IK न्यूज कन्नड़ा 24x7 KJ न्यूज इंडिया से जो बेलूर के भूमिपुत्र है, बेलूर की आन बान शान, जो कर्नाटक में MD रह चुके थे, सन्मान्य श्री मल्लिकार्जुन गुंगे साहब का आज बेलूर में विजिट हो गया है। यहाँ पर उन्होंने परीक्षण करने के लिए यहाँ पर जो बोटिंग स्टार्ट हो रहा है बेलूर गांव में, बहुत ही शानदार तरीके से यहाँ विजिट मल्लिकार्जुन गुंगे साहब का यहाँ पर हो गया। अभी हमारे BK9 न्यूज लाइव मीडिया चैनल, IK न्यूज कन्नड़ा 24x7 KJ न्यूज इंडिया से जो हुलसूर और बेलूर महाजनता के साथ सुधाकर सूर्यवंशी की आवाज इस एपिसोड में सनसनीखेज में जो कर्नाटक राज्य के जो निरारी इलाके के जो माजी MD है मल्लिकार्जुन गुंगे साहब, अभी हमारे BK9 न्यूज लाइव मीडिया चैनल, IK न्यूज कन्नड़ा 24x7 KJ न्यूज इंडिया, हर कदम हर वक्त आपके साथ। सर, हमारे चैनल में मैं स्वागत करता हूं। जैसा कि आज आपका विजिट हो गया है, तो विशेष करके आप बीदर, बसव कल्याण, भालकी, विशेष करके कर्नाटक के महाजनता को आपका क्या मैसेज रहेगा सर? ನೋಡಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. यस सर. ನೀವು ಹೇಳಿದ್ದು ಹಿಂದಿ ನನಗೆ ಅರ್ಥ ಆಯಿತು. यस सर. ಯಾಕಂದ್ರೆ ನಾವು ಬೀದರ್ನವರು ಸರ್, ನಮ್ಗೆ ಹಿಂದಿನೂ ಅಷ್ಟೇ ಬರುತ್ತೆ ಚೆನ್ನಾಗಿ, ಕನ್ನಡನೂ ಚೆನ್ನಾಗಿ ಬರುತ್ತೆ ಸರ್. ಇಲ್ಲಿ ಬಸವಣ್ಣನ ಒಂದು ಕರ್ಮಭೂಮಿ ಬಸವ ಕಲ್ಯಾಣ. ಮೊನ್ನೆ ಹೇಳಿದ್ರಿ ಸುಮಾರು 650 ಕೋಟಿಯಷ್ಟು ಅನುಭವ ಮಂಟಪ ಆಗ್ತಾಯಿದೆ. ಇನ್ನಿತರ ಶರಣರ ಸ್ಮಾರಕಗಳಿದೆ, ಅವೆಲ್ಲ ಅಭಿವೃದ್ಧಿ ಆಗಬೇಕು. ಸುತ್ತ ಇದ್ದ ಹಳ್ಳಿಗಳಲ್ಲೆಲ್ಲ ಇವೆಲ್ಲ ಪ್ರವಾಸಿ ತಾಣ ಆಗಬೇಕು. ನಿಮ್ಗೆ ಗೊತ್ತಿದೆ, ಇದು ಶರಣರ ಇದು ಮಕ್ಕಾ ಮದಿನಾ, ಇದು ಸರ್ ಶರಣರು ನಡೆದಂಥ ಸ್ಥಳ. ಇದು ಎಂತೆಂಥ ಸಮಾಜವನ್ನು ಪರಿವರ್ತನೆ ಮಾಡಿದಂಥ ಅತಿ ಜಗತ್ತಿನಲ್ಲಿ ನಾವು ಒಂದು ಕಾಣ್ಬೋದು, ಬಸವಣ್ಣ, ಆಮೇಲೆ ಕಾಣ್ಬೋದು ನೆಲ್ಸನ್ ಮಂಡೇನ ಕಾಣ್ಬೋದು, ಅಂಬೇಡ್ಕರ್ ಕಾಣ್ಬೋದು. ಈ ಮಹಾಪುರುಷರ ಅಲ್ಲಿ ಮೊಟ್ಟ ಮೊದಲನೇದಾಗಿ ದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ತುಡಿತಕ್ಕೆ ಒಳಗಾದವ್ರ ಬಗ್ಗೆ ಆ ಕಾಳಜಿಯನ್ನು ಹೊಂದಿದಂಥ ಮಹಾಪುರುಷ ನಮ್ಮ ಈ ಒಂದು ಭೂಮಿ ಮೇಲೆ ನಡೆದಾಡಿದೀನಂದರೆ ಅದಕ್ಕಿಂತ ಹೆಮ್ಮೆ ಏನಿದೆ ನಮಗೆ? ಅಂಥ ಭೂಮಿ ಒಂದು ಪ್ರವಾಸಿ ತಾಣ ಆಗಿಲ್ಲ ಅನ್ನೋದು ಒಂದು ಕೊರಗು. ಈ ಕೊರಗು ಇವತ್ತಿಂದಲ್ಲ, ಯಾವಾಗ 1963ರವರೆಗೆ ಬಸವ ಕಲ್ಯಾಣ ಅಂತ ಕರಿತಿದ್ದಿಲ್ಲ, ಇದನ್ನು ಕಲ್ಯಾಣಿ ಅಂತ ಕರೀತಾರೆ. ಇತಿಹಾಸದಲ್ಲಿ ಡೆಕ್ಕನ್ ಕಲ್ಯಾಣಿ ಅಂತಾರೆ, ಯಾಕಂದರೆ ಬಾಂಬೆ ಹತ್ರ ಒಂದು ಕಲ್ಯಾಣಿ ಇದೆ. ಕಲ್ಯಾಣ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದು ಬಸವಣ್ಣನ ಕರ್ಮಭೂಮಿ ಎಂಬುದು ಯಾರಿಗೂ ಇತಿಹಾಸದಲ್ಲಿ ಯಾವ ಬುಕ್ಕಲ್ಲೂ ಬರೆದಿದ್ದಿಲ್ಲ. ಅವಾಗ ಇದನ್ನು ಬಸವ ಕಲ್ಯಾಣ ಅಂತ ಮಾಡಿ ಕರ್ನಾಟಕ ಸರ್ಕಾರ ನಾಮಕರಣ ಮಾಡಿದ ಮೇಲೆ ನಮಗೆ ಇದು ಒಂದು ಬಸವಣ್ಣನ ಕರ್ಮಭೂಮಿ ಅಂತ ಜನರಿಗೆ ಗೊತ್ತಾಗಿದೆ. ಇಂಥ ಒಂದು ಕರ್ಮಭೂಮಿಯಲ್ಲಿ ಪ್ರವಾಸೋದ್ಯಮನೇ ಬೆಳೆದಿಲ್ಲ. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಗುರುತರವಾದಂಥ ಕೆಲಸಗಳು ಆಗಲಾರ್ದೆ ಉಳಿದಿದ್ದು ನಮ್ಮ ದುರದೃಷ್ಟ. ಇಂಥ ಒಂದು ಪ್ರದೇಶವನ್ನು ನಾವು ಪ್ರವಾಸಿ ತಾಣ ಯಾಕೆ ಮಾಡಬೇಕಾಗಿದೆ ಅಂದರೆ, ಅಣ್ಣ ಬಸವಣ್ಣ ಮತ್ತು ಅಸಂಖ್ಯಾತ ಶರಣರು ಸಾರಿದ ಸಂದೇಶವನ್ನು ಈ ಜಗತ್ತಿಗೆ ಎಲ್ಲ ಭಾಷೆಯಲ್ಲಿ ಅದನ್ನು ತಿಳಿಸಿ ಇದೊಂದು ಭೂಮಿ ಇದೆ, ಹೀಗೆ ಮಕ್ಕಾ ಮದಿನಾ ಇದೆ. ಅವರೇ ಇಸ್ಲಾಂ ಭಕ್ತರು ಮಲೇಷ್ಯಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಆಫ್ರಿಕಾ ಇರ್ಬೋದು, ಹಜ್ಗೆ ಹೋಗ್ತಾರೆ. ನಮ್ಮ ಎಲ್ಲ ಶರಣರು ಎಲ್ಲ ಒಂದು ಬಸವಣ್ಣನಲ್ಲಿ
ತತ್ವಕ್ಕೆ ಒಪ್ಪುವಂಥವ್ರು ಎಲ್ಲರೂ ಕೂಡ ಜಾತಿ ಧರ್ಮ ಭೇದ ಇರಲಾರ್ದೇ ಇಲ್ಲಿ ಬಂದು ಈ ಕಲ್ಯಾಣ ನಾಡಿನ ಮಹಿಮೆಯನ್ನು ತಿಳ್ಕೊಳ್ಬೇಕು. ಅದ್ರ ಜೊತೆಗೆ ಕೆಲವೊಂದು ಮನೋರಂಜನೆ ಕೂಡ ಆಗಬೇಕು. ಅಂಥ ಒಂದು ನಿಟ್ಟಿನಲ್ಲಿ ಸುಮಾರು ನಮ್ಮಲ್ಲಿ ತಿಪ್ರಾಂತ್ ಕೆರೆಗೆ ಅಭಿವೃದ್ಧಿ ಮಾಡೋಕ್ಕೆ ಕಾಮಗಾರಿ ನಡೀತಾ ಇದೆ. ಅದು ಸ್ವಲ್ಪ ಕುಂಠಿತವಾಗಿದೆ. ಅದ್ರ ಜೊತೆಗೆ ಈ ಇಲ್ಲಿಂದ ಬಸವಕಲ್ಯಾಣದಿಂದ 9 ಕಿಲೋಮೀಟರ್ ದೂರಲ್ಲಿ ಈ ಬೇಲೂರು ಗ್ರಾಮ ಇದೆ. ಆಕಸ್ಮಿಕವಾಗಿ ನನ್ನ ಹುಟ್ಟೂರು ಕೂಡ. ಈ ಹುಟ್ಟೂರಲ್ಲಿ ನಾವು ಜನರ ಒಂದು ಬೇಡಿಕೆ ಮೇರೆಗೆ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಭಾಳ ಎಲ್ಲ ಸರ್ಕಾರಗಳು, ಅದು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಸಹಕಾರ ನೀಡಿದ್ದಾರೆ. ಇಂಥ ಒಂದು ಕಲ್ಯಾಣ ಅಂದ್ಕೊಳ್ಳೆ ಯಾರೂ ಅನುದಾನ ಇಲ್ಲ ಅನ್ನೋದಿಲ್ಲ. ಎಲ್ಲ ಸರ್ಕಾರಗಳಿಗೆ ಕಲ್ಯಾಣ ಮೇಲೆ ಪ್ರೀತಿ ಇದೆ, ಭಕ್ತಿ ಇದೆ. ಅದನ್ನು ಸದುಪಯೋಗ ಮಾಡೋದು ನಮ್ಮ ಕೆಲಸ. ಆ ಒಂದು ಅನುದಾನವನ್ನು ಬಳಕೆ ಮಾಡಿ ನಾವೆಲ್ಲ ಇಲ್ಲಿ ಪ್ರವಾಸೋದ್ಯಮನ ಬೆಳೆಸಬೇಕಾಗಿದೆ. ಅದರಂತೆ ಇಲ್ಲಿ ಕೆರೆ ನಾವು ಸುಂದರೀಕರಣ ಮಾಡಿದ್ದೀವಿ. ಆ ಕೆರೆ ಸುತ್ತ ಎಲ್ಲ ಓಡಾಟಕ್ಕೆ ವಾಕಿಂಗ್ ಟ್ರ್ಯಾಕ್ ಎಲ್ಲ ಆಗಿದೆ. ಆದರೆ ಕೆರೆ ಮೇಂಟೆನೆನ್ಸ್ ಆಗ್ತಾ ಇದ್ದಿಲ್ಲ. ಅಲ್ಲಿ ಸುಮಾರು ಕಳ್ಳಕಾಕರು ಬಂದು ಕುಡುಕರು ಬಂದೆಲ್ಲ ಕೆಟ್ಟ ವ್ಯವಸ್ಥೆ ಮಾಡ್ತಾಯಿದ್ರು, ಹೊಲಸು ಮಾಡ್ತಾಯಿದ್ರು. ಅವೆಲ್ಲವನ್ನು ನೋಡಿ ನನಗೆ ಸ್ವಲ್ಪ ಈ ಕಡೆ ಬರಬಾರ್ದೇನೋ ಅನಿಸಿತ್ತು ನಿವೃತ್ತಿ ಹೊಂದಿದ ಮೇಲೆ. ಆದರೆ ಕತ್ತಲಲ್ಲಿ एक चिराग सर अंधेरे में हमें दिखा. वो चिराग है हमारे हिरेमठ साहब और हमारा संतोष चल्लावटी. इन्होंने इस चिराग दिखाया साहब हम है इसको हम रोशनी दिलाएंगे. इसका जो ये डेवलपमेंट हुआ है इसका रोशनी लगाएंगे. ಆ ಒಂದು ನಿಟ್ಟಿನಲ್ಲಿ ಅವರು ಈ ಕೆರೆಯನ್ನು ಸ್ವಚ್ಛ ಮಾಡಿ ಸುತ್ತಲೂ ಎಲ್ಲ ಗಿಡಗಳು ಹಚ್ತಾ ಇದ್ದಾರೆ. ಇನ್ನೂ ಒಂದು ಮಹತ್ವದ ಕಾರ್ಯ ಅಂದರೆ ಇದನ್ನು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕಂತ ಒಂದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಇದ್ದಾರೆ. ಇದರ ಒಂದು ಮೊದಲ ಭಾಗವಾಗಿ ಬೋಟಿಂಗನ್ನು ಇಲ್ಲಿ ಕೈಗೊಳ್ಬೇಕಂತ ಸಂಬಂಧಪಟ್ಟ ಇಲಾಖೆಗಳಿಂದ ಎಲ್ಲ ಅನುಮತಿ ತಗೊಂಡ್ಬಿಟ್ಟು ಈಗ ಬೋಟಿಂಗ್ ಕಾರ್ಯಕ್ರಮ ಮಾಡಬೇಕಂತ ಕೆರೆಯನ್ನು ಸ್ವಚ್ಛ ಮಾಡಿದ್ದಾರೆ. ಈ ಒಂದು ಬೋಟಿಂಗು ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಮಾಡೋಕ್ಕೆ ಭಾಳಷ್ಟು ಅನುಕೂಲ ಇದೆ. ಕೆರೆಯಲ್ಲಿ ನೀರಿದೆ, ಕೆರೆಗೆ ನೀರು ತುಂಬಿಸೋಕ್ಕೆ ಗೋಡಿಯಿಂದ ನೀರು ಬರ್ತದೆ. ಪ್ರತಿ ವರ್ಷ ಕೆರೆ ತುಂಬಿಸ್ಬೋದು. ಈ ನಿಟ್ಟಿನಲ್ಲಿ ಏನಾಗ್ತದೆ ಅಂದರೆ ಇದು 365 days 24/7 ಒಂದು ಮನೋರಂಜನೆ ಕೇಂದ್ರವಾಗಿ ಇಲ್ಲಿ ಶರಣರ ಕೆಲವೊಂದು ಇತಿಹಾಸವನ್ನು ಪುನರ್ರಚನೆ ಮಾಡೋಕ್ಕೆ ಕೆಲವೊಂದು ಕಾಮಗಾರಿಗಳನ್ನು ಮಾಡಬೇಕಂತ ಅವ್ರ ಮನಸ್ಸಲ್ಲಿದೆ. ಸ್ವಂತ ಒಂದು ಲೇಕ್ ವ್ಯೂ ಬೋಟಿಂಗ್ ಅಂತೇಳಿ ಕ್ಲಬ್ಬನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ. ಇದು ತುಂಬ ಸ್ವಾಗತಾರ್ಹ. ಅದಕ್ಕಾಗಿ ಅವರಿಗೆ ಕೋಟಿ ನನ್ನ ನಮನಗಳು. ಓಕೆ. ಎರಡನೇದಾಗಿ ಇಲ್ಲಿ ಯಾರೂ ಸರ್ಕಾರ ದುಡ್ಡಿಲ್ಲ, ಸ್ವಂತ ಖರ್ಚು ಮಾಡಿಕೊಂಡು ಅವ್ರು ಯಾವ ಥರ ಮಾಡೋಕ್ಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಶ್ಲಾಘನೀಯ.